ಇಂದು ಬೆಂಗಳೂರಿನಲ್ಲಿ ಪಿಎಸ್ಐ ಮರುಪರೀಕ್ಷೆ ಹಿನ್ನೆಲೆಯಲ್ಲಿ ಫುಲ್ ತೋಳಿನ ಶರ್ಟ್ ಅನ್ನು ಧರಿಸಿ ಅಭ್ಯರ್ಥಿಯೋರ್ವ ಬಂದಿದ್ದ ವಿದ್ಯಾರ್ಥಿ ಈ ಫುಲ್ ತೋಳಿನ ಶರ್ಟ್ ಅನ್ನು ಧರಿಸಿ ಬಂದಿರುವಂತದ್ದು ಅಭ್ಯರ್ಥಿಗೆ ಪ್ರವೇಶವನ್ನ ನಿರಾಕರಿಸಿದ್ದಾರೆ ಸಂದರ್ಭದಲ್ಲಿ ಸಿಬ್ಬಂದಿಗಳು. ಯಾಕಂದ್ರೆ ಫುಲ್ ಶರ್ಟ್ ತೋಳನ್ನು ಧರಿಸೋ ಹಾಗಿಲ್ಲ. ಇನ್ನು ಫುಲ್ ತೋಳಿನ ಶರ್ಟ್ಗೆ ಸಿಬ್ಬಂದಿಗಳು ಕತ್ತರಿ ಪ್ರಯೋಗ ಕೂಡ ಮಾಡಿದ್ದಾರೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಫುಲ್ ತೋಳಿನ ಶರ್ಟ್ ಅನ್ನ ಧರಿಸಿ ಬಂದಿದ್ದಂತಹ ವಿದ್ಯಾರ್ಥಿಗೆ ಕತ್ತರಿಸಿ ಪರೀಕ್ಷಾ ಕೇಂದ್ರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಕೈಗೆ ಕಟ್ಟಿದಂತ ದಾರ ಹಾಗೆ ಬಂಗಾರ ಓಲೆ ಎಲ್ಲವನ್ನ ತೆಗೆಸಿದ್ದಾರೆ ಸಿಬ್ಬಂದಿಗಳು. ನಿಯಮ ಪಾಲಿಸಲಾಗದೆ ವಾಪಸ್ ತೆರಳಿದ್ದಾರೆ. ಕೆಲ ಅಭ್ಯರ್ಥಿಗಳು ನಿಯಮವನ್ನ ಪಾಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲ ಅಭ್ಯರ್ಥಿಗಳು ಪಟ್ಟು ಹಿಡಿದಿದ್ರು. ಇನ್ನು ಜೀನ್ಸ್ ಪ್ಯಾಂಟ್ ಫುಲ್ ಶರ್ಟ್ ಧರಿಸಿ ಬಂದವರಿಗೆ ನಿರ್ಬಂಧ ಕೂಡ ಹೇರಲಾಗಿತ್ತು. ಪರೀಕ್ಷಾ ಕೊಠಡಿ ಪ್ರವೇಶಿಸದಂತೆ ಅಭ್ಯರ್ಥಿಗಳಿಗೆ ನಿರ್ಬಂಧವನ್ನ ಹೇರಲಾಗಿತ್ತು. ಬೆಲ್ಟ್ ಆಗಿರಬಹುದು ಹಾಗೆ ಕೈಗೆ ಹಾಕಿದ ದಾರ ಹಾಗೆ ಚಿನ್ನದ ಓಲೆಯನ್ನ ತೆಗೆದಿಡುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೀನ್ಸ್ ಧರಿಸಿ ಬಂದಂತ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಕೊಠಡಿ ಡಾಕ್ಟರ್ ಮಾದೇಶ್ 2 ಎಕರೆಯಲ್ಲಿ ಮೀನು ಕೃಷಿ ಮಾಡಿ 12 ಲಕ್ಷ ಲಾಭ ಗಳಿಸುತ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪ್ರವೇಶ ನಿರ್ಬಂಧದ ಹಿನ್ನೆಲೆಯಲ್ಲಿ ಮಹಿಳಾ ಅಭ್ಯರ್ಥಿಗಳು ಪರದಾಟವನ್ನೇ ನಡೆಸಬೇಕಾದಂತ ಸಿಚುಯೇಷನ್ ಕೂಡ ಉಂಟಾಯಿತು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು ಫುಲ್ ತೋಳಿನ ಶರ್ಟ್ ಅನ್ನ ಧರಿಸುವಂತಿಲ್ಲ ಅಂತ ಮುಂಚೆನೆ ವಸ್ತ್ರ ಸಂಹಿತೆಯನ್ನ ಹೇಳಲಾಗಿತ್ತು. ಆದರೂ ಕೂಡ ಫುಲ್ ಶರ್ಟ್ ತೋಳನ್ನ ಧರಿಸಿ ಬಂದಂತ ಅಭ್ಯರ್ಥಿಗೆ ಶರ್ಟ್ ಅನ್ನ ಕಟ್ ಮಾಡಿರುವಂತಹ ದೃಶ್ಯಗಳನ್ನ ನೀವು ಒಂದು ಬದಿಯಲ್ಲಿ ಗಮನಿಸ್ತಾ ಇದ್ರಿ. ಮತ್ತೊಂದು ಬದಿಯಲ್ಲಿ ಮಹಿಳೆಯರಿಗೆ ಒಂದಷ್ಟು ನಿಯಮಗಳನ್ನ ಕೂಡ ಸೂಚಿಸಲಾಗಿತ್ತು. ಯಾವುದೇ ರೀತಿ ಗೋಲ್ಡ್ ಚೈನ್ ಅನ್ನಾಗಿರಬಹುದು, ಆಭರಣಗಳನ್ನಾಗಿರ್ಬೋದು, ಬ್ಯಾಂಗಲ್ಸ್ ಗಳನ್ನಾಗಿರ್ಬೋದು, ಇದ್ಯಾವುದನ್ನು ಕೂಡ ಧರಿಸಿ ಬರುವಂತಿಲ್ಲ ಅನ್ನೋ ನಿಟ್ಟಿನಲ್ಲಿ ಮುಂಚೆನೆ ಸೂಚನೆಯನ್ನ ಕೊಡಲಾಗಿತ್ತು. ಕೆಲವರು ತೆಗೆದಿಟ್ಟು ಅದನ್ನ ಒಳ ಪ್ರವೇಶ ಮಾಡ್ತಿದ್ದಾರೆ. ಇನ್ನು ಕೆಲವರು ಅದನ್ನ ನಿರಾಕರಿಸಿ ಜಟಾಪಟಿಗೆ ನಿಂತು ಅಲ್ಲಿಂದ ತೆರಳ್ತಾ ಇದ್ದಾರೆ. ಪರೀಕ್ಷಾ ಅಕ್ರಮ ನಡೆದ ಕಾರಣ ಶಿಕ್ಷಕರ ಬಳಕೆಯೂ ಕೂಡ ಅನಿಶ್ಚಿತ ಹೇಳಲಾಗಿದೆ. ಇನ್ನು ಕಲಬುರಗಿ ರಾಯಚೂರು ಭಾಗದ ಶಿಕ್ಷಕರ ಬಳಕೆಗೆ ನಿರ್ಬಂಧ ಹೇರಿದ್ದು ಪರೀಕ್ಷಾ ಅಕ್ರಮ ತಡೆಯುವುದಕ್ಕೆ ಮತ್ತಷ್ಟು ಕಠಿಣ ನಿಯಮಗಳನ್ನು ಈ ಸಂದರ್ಭದಲ್ಲಿ ಜಾರಿ ಮಾಡಿರುವಂತಹ ದೃಶ್ಯಗಳಿದು. ಫುಲ್ ತೋಳಿನ ಶರ್ಟ್ ಧರಿಸಿ ಅಭ್ಯರ್ಥಿ ಬಂದಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಸಿಬ್ಬಂದಿ ಶರ್ಟ್ ತೋಳಿಗೆ ಕತ್ತರಿ ಹಾಕ್ತಾ ಇರುವಂತಹ ಒಂದು ಬದಿಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಬದಿಯಲ್ಲಿ ಹೆಣ್ಮಕ್ಳು ಸಾಕಷ್ಟು ವಸ್ತ್ರ ಸಂಹಿತೆಯನ್ನ ಕೂಡ ಜಾರಿ ಮಾಡಲಾಗಿತ್ತು. ಕೈಗೆ ಕಟ್ಟಿದಂತಹ ದಾರ ಹಾಗೆ ಬಂಗಾರ ಓಲೆ ಎಲ್ಲವನ್ನ ತೆಗೆಸಿದ್ದಾರೆ ಸಂದರ್ಭದಲ್ಲಿ ಸಿಬ್ಬಂದಿಗಳು ಅಭ್ಯರ್ಥಿಗಳಿಗಾಗಿ. ಕೆಲ ಅಭ್ಯರ್ಥಿಗಳು ನಿಯಮ ಪಾಲಿಸಲಾಗದೆ ವಾಪಸ್ ತೆರಳಿದಂತಹ ದೃಶ್ಯಗಳು ಕೂಡ ಅಲ್ಲಿ ಕಂಡು ಬಂತು. ಇನ್ನು ಪಿಎಸ್ಐ ಪರೀಕ್ಷೆ ಬರೆಯೋದಕ್ಕೆ ಗರ್ಭಿಣಿಯೋರ್ವರು ಬಂದಂತ ಘಟನೆ ಕೂಡ ನಡೆದಿದೆ. ಗರ್ಭಿಣಿ ಪರೀಕ್ಷಾರ್ಥಿಗೆ ಚೇರ್ ವ್ಯವಸ್ಥೆಯನ್ನ ಮಾನವೀಯ ನಿಟ್ಟಿನಲ್ಲಿ ಸಿಬ್ಬಂದಿ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಬಾಗಲಗುಂಟೆಯಿಂದ ಪರೀಕ್ಷಾರ್ಥಿ ರೋಜಾಶ್ರೀ ಈ ಸಂದರ್ಭದಲ್ಲಿ ಎಕ್ಸಾಮ್ ಬರೆಯೋದಕ್ಕಾಗಿ ಬಂದಿದ್ರು. ಹಾಗಾಗಿ ಅವರಿಗೆ ಚೇರ್ ವ್ಯವಸ್ಥೆ ಕೂಡ ಅಲ್ಲಿ ಮಾಡಿಕೊಟ್ಟಿದ್ದಾರೆ. 2021ರಲ್ಲೂ ಕೂಡ ಪರೀಕ್ಷೆಯನ್ನ ಬರೆದಿದ್ರು ರೋಜಾಶ್ರೀ. ನಾನು ಬಾಗಲಗುಂಟೆ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ದೇನೆ. ಕಳೆದ ಬಾರಿ ಕೆಲವರ ಎಡವಟ್ಟಿನಿಂದ ಈ ರೀತಿ ಆಗೋಗಿದೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಈ ಬಾರಿ ಓದೋದಕ್ಕೆ ಸರಿಯಾಗಿ ಸಮಯ ಸಿಕ್ತು, ಆದ್ರೆ ಕೆಲವರ ತಪ್ಪಿನಿಂದಾಗಿ ಮತ್ತೆ ಬರೆಯುವಂತಾಗೋಯ್ತು. ಈ ಬಾರಿ ಸ್ವಲ್ಪ ಟಫ್ ರೂಲ್ಸ್ ಅನ್ನ ಮಾಡಿದ್ದಾರೆ. ತಯಾರಿ ನಡೆಸಿ ಬಂದಿದ್ದೀನಿ, ಪರೀಕ್ಷೆ ಬರಿತೀನಿ ಅಂತ TV9ಗೆ ಪರೀಕ್ಷಾರ್ಥಿ ರೋಜಾಶ್ರೀ ಹೇಳಿಕೆ ಕೊಟ್ಟರು. ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಲಾಸ್ಟ್ ಟೈಮ್ ಎಕ್ಸಾಮ್ ಬರ್ದು. ಲಾಸ್ಟ್ ಟೈಮೇ ಆಗಿದೆ, ತುಂಬ ಚೆನ್ನಾಗಿರ್ತಿತ್ತು. ಬಟ್ ಸರ್ಕಾರಗಳು ಕೆಲವು ಮಾಡಿರೋ ಎಡವಟ್ಟುಗಳಿಂದ ಈ ಸತಿ ಮತ್ತೆ ಎಕ್ಸಾಮ್ ಆಗ್ತಿದೆ. ಬಟ್ ನೋಡಬೇಕು ಹೇಗಾಗುತ್ತೆ ಈ ಎಕ್ಸಾಮು ಅಂತ. ಸರ್ ಆ್ಯಕ್ಚುಲಿ ಟೈಮ್ ಸಿಕ್ಕಿದೆ, ಬಟ್ ದ ಥಿಂಗ್ ಈಸ್ ನಮಗೆ ಒಂದು ಸ್ಪೆಸಿಫಿಕ್ ಡೆಡ್ಲೈನ್ ಅಂತ ಇದ್ದರೆ ನಮ್ಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಬಟ್ ಅದಿಲ್ಲ ಅಂತ ಅಂದರೆ ನಮಗೂ ಸ್ವಲ್ಪ ಟಾರ್ಗೆಟ್ ರೀಚ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.